ಇನ್ನು ಮುಡಾ ಹಗರಣದ ವಿರುದ್ಧ ಬಿಜೆಪಿ ನಾಯಕರು ಸಮರ ಸಾರಿದ್ದಾರೆ. 5 ತಂಡಗಳಾಗಿ ಹೋರಾಟಕ್ಕೆ ಇಳಿದಿರುವಂತಹ ಬಿಜೆಪಿ ನಾಯಕರು ಸಿಎಂ ಮನೆಗೆ ಮುತ್ತಿಗೆ ಹಾಕೋಕ್ಕೂ ಕೂಡ ಮುನ್ನವೇ ವಶಕ್ಕೆ ಪಡೆಯಲಾಯಿತು. ಬಿಜೆಪಿ ರಾಜ್ಯಾಧ್ಯಕ್ಷ ವಿ ವಿಜೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್, ಸುರೇಶ್ ಕುಮಾರ್, ಸಿಟಿ ರವಿ ಹೀಗೆ ಹಲವಾರು ಬಿಜೆಪಿ ನಾಯಕರನ್ನ ವಶಕ್ಕೆ ಪಡೆಯುವಂಥದ್ದು. ಶಿವಾನಂದ ಸರ್ಕಲ್ ಬಳಿ ಇರುವಂಥ ಕೆಕೆ ಗೆಸ್ಟ್ ಹೌಸ್ ಬಳಿ ಮುಂಭಾಗದಲ್ಲಿ ಅವರೆಲ್ಲರನ್ನೂ ಕೂಡ ವಶಕ್ಕೆ ಪಡೆಯಲಾಯಿತು. ಐದು ತಂಡಗಳಾಗಿ ಬಿಜೆಪಿ ನಾಯಕರು ಇವತ್ತು ಪ್ರತಿಭಟನೆಗೆ ಇಳಿದಿದ್ರು. ಆರಂಭಿಕವಾಗಿ ಅರವಿಂದ್ ಬೆಲ್ಲದ್ ಮತ್ತು ಆರ್ಗ ಜ್ಞಾನೇಂದ್ರ ಇವರ ಒಂದು ತಂಡ ಬಂತು. ಅದಾದ್ಮೇಲೆ ಸುನಿಲ್ ಕುಮಾರ್ ಮತ್ತು ಉಳಿದಂತ ನಾಯಕರು ಬಂದರು. ಇನ್ನೊಂದು ಕಡೆ ವಿಜೇಂದ್ರ ಮತ್ತು ತಂಡ ಅವರದೊಂದು ಟೀಮ್ ಬಂತು. ಹಾಗೇನೆ ಅಶೋಕ್ ಅವರು ಕೂಡ ಒಂದ್ ಕಡೆ ಪ್ರತಿಭಟನೆಗೆ ಇಳಿದ್ರು. ಇತ್ತ ಸಿಟಿ ರವಿ ಅವರ ಜೊತೆಗೆ ಒಂದಷ್ಟು 5 ಟೀಮ್ಗಳಾಗಿ ಇವತ್ತು ಪ್ರತಿಭಟನೆ ಮಾಡೋಕೆ ಮುಂದಾಗಿದ್ರು. ಸಿಎಂ ನಿವಾಸಕ್ಕೆ ಮುತ್ತಿಗೆ ಹಾಕಬೇಕು ಅನ್ನೋ ಪ್ರಯತ್ನ ಆಯಿತು. ಆದರೆ ಆರಂಭದಲ್ಲೇ ಇವ್ರನ್ನ ವಶಕ್ಕೆ ಪಡೆಯುವಂಥದ್ದಾಗಿತ್ತು. ಯಾಕಂದ್ರೆ ಪೊಲೀಸರು ಅಲ್ಲಿ ರೆಡಿ ಆಗಿದ್ರು. ಬ್ಯಾರಿಕೇಡ್ಗಳನ್ನ ಹಾಕಿ ಬಸ್ಸನ್ನು ನಿಲ್ಲಿಸಿ ಸುನಿಲ್ ಕುಮಾರ್ ಮತ್ತು ಉಳಿದಂಥವ್ರನ್ನು ಕೂಡ ಅಲ್ಲಿ ವಶಕ್ಕೆ ಪಡೆಯುವಂಥದ್ದಾಗಿದೆ. ಹಾಗೆ ಆರಂಭದಲ್ಲೇ ಅರವಿಂದ್ ಬೆಲ್ಲದ್ ಮತ್ತು ಆರ್ಗ ಜ್ಞಾನೇಂದ್ರ ಇವರ ತಂಡವನ್ನ ಪೊಲೀಸರು ವಶಕ್ಕೆ ಪಡೆದರು. ಅದಾದ್ಮೇಲೆ ಸುನಿಲ್ ಕುಮಾರ್ ಅವ್ರನ್ನ ಚಿಕ್ಕ ಹುಡುಗನಾಗಿ ಎತ್ತಿ ಅಲ್ಲಿ ಬಸ್ ಹತ್ತೋದು ಕೂಡ ಆಯಿತು. ವಾಲ್ಮೀಕಿ ಹಗರಣಕ್ಕಿಂತಲೂ ಮುಡಾ ಹಗರಣ ಬಹಳ ದೊಡ್ಡದಾದಂತಹ ಹಗರಣ, ಬೃಹತ್ ಹಗರಣ ಅಂತ ಹೇಳಿದ್ದಾರೆ ಆರ್ ಅಶೋಕ್. ಕಾಂಗ್ರೆಸ್ನಿಂದ ಪ್ರಜಾಪ್ರಭುತ್ವದ ಕಗ್ಗೊಲೆಯಾಗಿದೆ. ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಪ್ರತಿಭಟನೆ ವೇಳೆ ಅಶೋಕ್ ಹೇಳಿದ್ದು, ವಾಲ್ಮೀಕಿ ನಿಗಮದ ಹಗರಣ ಏನು ಕೇಳಿದಿರಿ ನೀವು, ಅದಕ್ಕಿಂತ ದೊಡ್ಡ ಮಟ್ಟದ ಅವ್ಯವಹಾರ ಮುಡಾದಲ್ಲಾಗಿದೆ ಅನ್ನೋ ಆರೋಪವನ್ನ ವಿಪಕ್ಷ ನಾಯಕ ಅಶೋಕ್ ಮಾಡಿದ್ದಾರೆ. ಕಾಂಗ್ರೆಸ್ ಪಾರ್ಟಿಯ ಸರ್ಕಾರ, ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ನೇತೃತ್ವದ ಸರ್ಕಾರ ಬಂದು 1 ವರ್ಷ 1 ತಿಂಗಳಾಗಿದೆ. ಒಂದಾದ್ಮೇಲೆ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರಗಳು, ಲೂಟಿ ಮಾಡುವಂಥದಕ್ಕೆ ಹೆಬ್ಬಾಗಿಲನ್ನ ತೆಗೆದು ಲೂಟಿ ಹೊಡೆಯೋಕೆ ಸುರಂಗಗಳನ್ನು ಕೊರೆಯುವಂಥ ಒಂದು ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಮೊನ್ನೆ ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಹಣವನ್ನ ಪಟಾಪಟ್ ಅಂತ ರಾಹುಲ್ ಗಾಂಧಿ ಅವರು ಏನು ಹೇಳಿದ್ರು, ಹಂಗೆ ಎಲ್ಲ ಬೇನಾಮಿ ಅಕೌಂಟ್ಗಳಿಗೆ, ಬಾರ್ಗಳಿಗೆ, ವೈನ್ ಸ್ಟೋರು, ಲ್ಯಾಂಬರ್ಗಿ, ಜ್ಯುವೆಲರಿ ಏನೇನು ಬೇಕು, ದಲಿತರ ಹಣ, ದಲಿತರ ಪರವಾಗಿ ಅಂತಾರೆ, ದಲಿತರ ಹಣ ಲ್ಯಾಂಬೋರ್ಗಿಗೆ ಹೋಯ್ತು, ದಲಿತರನ್ನ ಚಿನ್ನದ ಅಂಗಡಿಗೆ ಹೋಯ್ತು, ಬಾರ್ಗಳಿಗೆ ಹೋಯ್ತು, ಕಾಂಗ್ರೆಸ್ ಪಾರ್ಟಿಗೆ ಹೋಯ್ತು. ಇಷ್ಟು ತೆಲಂಗಾಣ ಹೈದರಾಬಾದ್ಗೆ ಜುಬ್ಲಿ ಹಿಲ್ಸ್ ಫೇಮಸ್ ಏರಿಯಾ, ಆ ಜುಬ್ಲಿ ಹಿಲ್ಸ್ ಅಲ್ಲಿ ಇಷ್ಟು ಹಣವನ್ನ ಲೂಟಿ ಮಾಡಿ ಅಲ್ಲಿಂದ ಯಾರ್ಯಾರ ಜೋಬ್ಗೆ ಹೋಗಿದೆ. ಈಗ ನಮ್ಮ ಹೋರಾಟದ ಫಲವಾಗಿ ಯಾರೋ ಹೇಳ್ತಾ ಇದ್ರು ಕಾಂಗ್ರೆಸ್ ಅವರು, ನಾವೇ ವಾಲಂಟಿಯರ್ ಆಗಿ ರಾಜೀನಾಮೆ, ಏನು ಯಾವಾಗ ಕೊಟ್ರಿ ಘಟನೆ ಆದಂತ 1 ನಿಮಿಷಕ್ಕೆ ಕೊಟ್ಟಿದ್ರೆ ನಿಮ್ದು ವಾಲಂಟ್ರಿ. ನಮ್ಮ ಹೋರಾಟದ ಫಲವಾಗಿ ಬಿಜೆಪಿ ವಿಜೇಂದ್ರ ಅವರು ನಾವು ಎಲ್ಲ ಹೋರಾಟ ಮಾಡಿ 3ನೇ ಹಂತದ ಹೋರಾಟ ಮಾಡಿದ ಮೇಲೆ ನಾವು ಯಾವಾಗ ರಾಜಭವನದ ಬಾಗಿಲು ತುಳಿದ್ರಿ ಅವಾಗ ನಿಮ್ಗನ್ಸ್ತು, ಇದು ಬಹಳ ಅತಿರೇಕಕ್ಕೆ ಹೋಗುತ್ತೆ, ಮುಖ್ಯಮಂತ್ರಿಗಳ ಬುಡಕ್ಕೆ ಬರುತ್ತೆ ಅಂತ ರಾಜೀನಾಮೆ ಕೊಟ್ರಿ. ಇದು ಬಿಜೆಪಿ ಹೋರಾಟ. ಸಿಎಂ ಗಮನಕ್ಕೆ ಬಾರದೆ ಈ ಹಗರಣ ನಡೆದಿಲ್ಲ, ರಾಜ್ಯ ಸರ್ಕಾರ ಹಗಲು ದರೋಡೆ ಮಾಡ್ತಾ ಇದೆ ಅಂತ ಪ್ರತಿಭಟನೆ ಸಂದರ್ಭದಲ್ಲಿ ವಿಜೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ಹಗರಣದ ಬಳಿಕ ಅಧಿಕಾರಿಗಳನ್ನ ವರ್ಗಾವಣೆ ಕೂಡ ಮಾಡಲಾಗಿದೆ. ಮೈಸೂರು ಮುಡಾದಿಂದ ಕಡತಗಳನ್ನ ತಂದಿದ್ದಾರೆ. ಸಚಿವ ಭೈರತಿ ಸುರೇಶ್ ಇದರ ಹಿಂದಿದ್ದಾರೆ ಅಂತ ಹೇಳಿ ವಿಜೇಂದ್ರ ವಾಗ್ದಾಳಿ ನಡೆಸಿದ್ರು. ರಾಜ್ಯದ ಜನರಿಗೆ ಇವತ್ತು ಮೋಸ ಮಾಡಿದ್ದಾರೆ, ಹಗಲು ದರೋಡೆಯನ್ನ ಮಾಡ್ತಾ ಇದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಇವತ್ತು ದಲಿತರಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಕೊಳ್ಳೆ ಹೊಡೆದು ಲೋಕಸಭಾ ಚುನಾವಣೆಗೆ ಬೇರೆ ಬೇರೆ ರಾಜ್ಯಗಳಿಗೆ ವರ್ಗಾವಣೆ ಆಗಿದೆ ಹಣ. ಮತ್ತೊಂದು ಕಡೆ ಇವತ್ತು ಮೂಡ ಸ್ವತಃ ಮುಖ್ಯಮಂತ್ರಿಗಳ ತವರು ಇವತ್ತು ಮೂಡದಲ್ಲಿ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ 4,000 ಕೋಟಿಗೂ ಹೆಚ್ಚು ಮೊತ್ತದ
ದೊಡ್ಡ ಹಗರಣ ಇವತ್ತು ಬಯಲಿಗೆ ಬಂದಿದೆ. ಇವತ್ತು ಸ್ವತಃ ಬೈರತಿ ಸುರೇಶ್ ಅವರು ಮೈಸೂರಿಗೆ ಹೋಗಿ ಅಧಿಕಾರಿಗಳು ಸಭೆ ನಡೆಸಿ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡೋದು ಬಿಟ್ಟು ವರ್ಗಾವಣೆ ಮಾಡಿ ಕಡತಗಳನ್ನ ಎಲ್ಲ ತಗೊಂಡು ಓಡಿ ಬಂದಿದ್ದಾರೆ ಸುರೇಶ್ ಅವರು. ನಮ್ಮ ನೇರವಾಗಿರ್ತಕ್ಕಂಥ ಆರೋಪ, ಜಿಲ್ಲಾಧಿಕಾರಿಗಳು 6-7 ತಿಂಗಳ ಹಿಂದೆ ಇವತ್ತು ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದ್ದಾರೆ. ಹಗರಣ ಆಗಿದೆ, ಸಾವಿರಾರು ಕೋಟಿ ಹಗರಣ ಆಗಿದೆ ಅಂತೇಳಿ ಗೊತ್ತಿದ್ರು ಸಹ ಆ ಕಡತವನ್ನ ಇವತ್ತು ಸರ್ಕಾರ ಗಮನಕ್ಕೆ ಬಂದರೂ ಸಹ ಇದನ್ನ ಮುಚ್ಚಿಟ್ಟು ಈಗ ಬಹಿರಂಗ ಆದ್ಮೇಲೆ ಓಡೋಡಿ ಬಂದು ಸಚಿವರು ಈಗ ಅಲ್ಲಿ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡಿ, ನಿಜವಾಗ್ಲೂ ನಿಮಗೆ ತಾಕತ್ತಿದ್ದರೆ ಅಧಿಕಾರಿಗಳು ಸಸ್ಪೆಂಡ್ ಮಾಡಬೇಕಾಗಿತ್ತು. ಯಾಕೆ ಅಧಿಕಾರಿಗಳು ಸಸ್ಪೆಂಡ್ ಮಾಡಿಲ್ಲ? ಇವ್ರ ಬುಡಕ್ಕೆ ಬರುತ್ತೆ, ಸಚಿವರ ಬುಡಕ್ಕೂ ಬರುತ್ತೆ, ಮುಖ್ಯಮಂತ್ರಿಗಳ ಬುಡಕ್ಕೂ ಬರ್ತದೆ. ಅಷ್ಟು ದೊಡ್ಡ ಭ್ರಷ್ಟಾಚಾರ ನಡೆದಿದೆ. ಹಾಗಾಗಿ ಇವತ್ತು ನಾವು ಮುಖ್ಯಮಂತ್ರಿಗಳ ಮನೆ ಮುತ್ತಿಗೆ ಹಾಕ್ತಕ್ಕಂಥ ಪ್ರಯತ್ನ ಮಾಡಿದ್ದೇವೆ. ಇದರಲ್ಲಿ ಯಾವುದೋ ಮುಲಾಜಿರ್ತಕ್ಕಂಥ ಪ್ರಶ್ನೆ ಇಲ್ಲ. ಸಿಬಿಐ ಇಂದನೇ ತನಿಖೆ ಆಗಬೇಕು. ಇದು ಮುಖ್ಯಮಂತ್ರಿಗಳ ಬುಡಕ್ಕೂ ಬರ್ತದೆ, ಸಚಿವರ ಬುಡಕ್ಕೂ ಬರ್ತದೆ. ದಿನ